ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಅಥಣಿ ಗ್ರಾಮೀಣದ ನಂದಗಾಂವ್ ರಸ್ತೆಯ ಕಟಗೇರಿ ಶ್ರೀ ಲಕ್ಷ್ಮೀ ದೇವಸ್ಥಾನದ ಹತ್ತಿರ ಭೂ ಕೈಲಾಸ ಮಂದಿರ ನಂದಗಾಂವ್ನಲ್ಲಿ ಶ್ರೀ ದತ್ತ ಜಯಂತ್ಯೋತ್ಸವ ಹಾಗೂ ಶ್ರೀ ಅವಜೀಕರ ಮಹಾರಾಜರ 119ನೇ ಜನ್ಮ ದಿನೋತ್ಸವ ಹಮ್ಮಿಕೊಂಡಿದ್ದರು. ಶ್ರೀ ಮಹಾದೇವ ಮಹಾರಾಜರ ಘನ ಅಧ್ಯಕ್ಷತೆಯಲ್ಲಿ ಪರಮ ಪೂಜ್ಯ ಶ್ರೀ ನಿಜ ಗುಣ ದೇವರು ಶ್ರೀ ಸಿದ್ದಲಿಂಗ ಕೈವಲ್ಯ ಆಶ್ರಮ ಹುಣಸ್ಯಾಳ ಹಾಗೂ ಶ್ರೀ ಹನುಮಂತ ಮಹಾರಾಜರು ಶ್ರೀ ಶೇಗುಣಶ್ರೀ ಹನುಮಾಪುರ ಇವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ರು. ಇದಕ್ಕೆ ಎಲ್ಲದಕ್ಕೂ ಕಾರಣ ಏನು ಅಂತಂದ್ರೆ ಬ್ರಹ್ಮಜ್ಞಾನ ಮಹಾತ್ಮರ ಜೊತೆ ಒಡನಾಟ ಇರುವುದರಿಂದ, ಯಾವಾಗಲೂ ತತ್ವಜ್ಞಾನದ ಚಿಂತನೆ ಇರುವುದರಿಂದ ದೇಹವು ಲವಲವಿತವಾಗಿರ್ತದೆ. ಒಂದು ಹುಡುಗರಿಗೆ ಕಾಣುವಂತಹ ವ್ಯವಸ್ಥೆ ಅವರ ದೇಹನಾಗಬೇಕಂದ್ರೆ ಅವ್ರ ಆತ್ಮ ಹೆಂಗಿರಬೇಡ, ವಿಶಾಲವಾಗಿರ್ತಕ್ಕಂತಹ ಹೃದಯವುಳ್ಳವರು, ಭಾಳ ಚಂದ ಮಾತನಾಡ್ತಾರೆ. ಅವ್ರ ಮಾತು ಕೇಳಕತ್ತಾರೆ, ನೀವು ಇವತ್ತು ಪ್ರಸಾದ ಮಾಡಂಗಿಲ್ಲ, ಆ ರೀತಿಯಾಗಿ ಅವ್ರು ಮಾತಾಡ್ತಾರೆ. ಆ ನಿಜಗುಣ ದೇವರಿಗೆ ಅನಂತ ಶರಣಗಳನ್ನು ಹೇಳಿ ನಮ್ಮ ಮಹಾರಾಜರು ಮಹಾದೇವ ಸ್ಥಾಪಿಸಿಕೊಂಡು ಅದ್ವೈತ ಸಾರ್ವಭೌಮ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಸಕಲ ಜೀವಿಗಳ ಲೇಸನ್ನ ಬಯಸದ ಬಸವಾದಿ ಶಿವಶರಣರ ನಮಸ್ಕಾರ ಸಲ್ಲಿಸಿ ಇವತ್ತಿನ ಕಾರ್ಯಕ್ರಮಕ್ಕೆ ಕಾರಣೀಭೂತರಾಗಿರುವಂಥ ನಿಮ್ಮೆಲ್ಲರ ಆರಾಧ್ಯ ದೈವ, ಬೇಡಿದವರಿಗೆ ಬೇಡಿದ ಮಹಾನ್ ತಪಸ್ವಿ ಸದ್ಗುರು ಸಮರ್ಥ ಅವಜೀಕರ ಮಹಾರಾಜನ ದಿವ್ಯ ಚರಣಕ್ಕೆ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸಿ ಇವತ್ತಿನ ಕಾರ್ಯಕ್ರಮದ ಘನ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿರುವಂಥ ಶ್ರೀಮಠದ ಒಡೆಯರು, ನಿಮ್ಮೆಲ್ಲರ ಪ್ರೀತಿಯ ಗುರುಗಳು, ನನಗೆ ಅತ್ಯಂತ ಆತ್ಮೀಯ ಪೂಜ್ಯರಾಗಿರುವಂಥ, ಈ ಭಾಗದೊಳಗ ಧರ್ಮದ ಶಿಕ್ಷಣದ ಕ್ರಾಂತಿಯನ್ನೇ ಮಾಡಿರುವಂಥ, ಭಕ್ತರ ಮನವನ್ನು ತಮ್ಮ ಅಪರೂಪವಾಗಿರುವಂಥ ಮಾತುಗಳಿಂದ ಗೆದ್ದಿರುವಂಥ ಪರಮ ಪೂಜ್ಯ ಸದ್ಗುರು ಸಮರ್ಥ ಮಹಾದೇವ ಮಹಾರಾಜರ ಶ್ರೀಚರಣಕ್ಕೆ ನತಮಸ್ತಕನಾಗಿ ಇವರ ಪಾವನ ಸಾನ್ನಿಧ್ಯ ಸ್ಥಾನವನ್ನು ಅಲಂಕರಿಸಿ ಇದುವರೆಗೆ ತಮ್ಮ ಅಪರೂಪದ ಆಶೀರ್ವಚನವನ್ನು ನೀಡಿರುವಂಥ ಹಿರಿಯರು, ಅನುಭಾವಿಗಳಾಗಿರುವಂಥ ಪರಮ ಪೂಜ್ಯ ಸದ್ಗುರು ಸಮರ್ಥ ಹನುಮಂತ ಮಹಾರಾಜರ ಶ್ರೀಚರಣಕ್ಕೆ ನತಮಸ್ತಕನಾಗಿ ನಮ್ಮ ಗುರುಗಳಷ್ಟು ಮಾಡೋದು ನನಗೆ ಆಗಿಲ್ಲ. ಎಂಥ ಭಾಗ್ಯ ಭಾವವರು ಎಂದ ನಾನು, ಯಾಕಂತಂದ್ರೆ ನಾನು 15 ಇಷ್ಟು ಹೋಗಿ ಶರೀರ ಜರ್ಜರಿ ಅಂತ ಆಪ್ತ ಅಂಗ ಸ್ಥಾನ ಸದ್ಭಾವನೆ ಇಟ್ಕೊಂಡು ಇಂಥವ್ರು ಬಾಯಿಗೆ ಕೇಳ್ತೀನಿ. ಆ ಕಡೆ ಈ ಕಡೆ ರೊಕ್ಕ ಬಾಲ್ ಮಾಡ್ಕೊಂಡು ಹೋಗವ, ಹೋಗಾಗ ಸಾಮಾನು ಹೋಗ್ತೀನಿ, ಕರಿಬೇಕು ಸಾಮಾನ, ಹೋಗಾಗ ಒಂದು ಹುಲಿನಾರ ಬುತ್ತಿ ಕಟ್ಕೊಂಡು ಹೋಗಿ ಅವ್ರು ಕುಂದಿಸಿ ಜಳಕ ಮಾಡಿಸಿ ಎಲ್ಲ ಪದ್ಧತಿ ಮನೆಗೆ ಇಟ್ಕೊಂಡು ಊಟ ಮಾಡಿ ಬರಾಗ ರೋಡ್ ತನಕ ಹತ್ಕೊಳಕ ಆ ಕಡೆ ತೆರಿಗೆ ಮಾಡಿ ಕಣ್ಣು ತೆಗಿ ಬಾಬಾವ್ರ ಹತ್ತು ನಾವು ಅದೇ ತಿರುಗಿ ನೋಡ್ತೀವಿ. ನನಗೆ ಅನಿಸ್ತಿತ್ತು ತಾಯಿದ್ದಕ್ಕೆಪ್ಪ ಮಗನ ಹಚ್ಚಿಡ್ಬೇಕಂಗ 18 ವರ್ಷ ಜಾಪಾನ ಗಂಡ ಮೇಲೆ ಹೋಗ ಸಹಿತ ಮಹಾರಾಜ ನನಗೆ ಎಷ್ಟು ಹಚ್ಚಿಬಿಟ್ಟು ಆಲೋಚಿಸ್ತು. ಅವ್ರಿಗೆಲ್ಲ ಆನಂದ ಅನಿಸ್ತಾರೆ, ನನಗೆ ಪ್ರಸನ್ನ ಮಾಡ್ತಾ ಇದನ್ನು ಬಿಡಬೇಕನ್ನುವಂಥ ಪರಿಸ್ಥಿತಿ ಬಂತು. ಯಾಕಂತಂದ್ರೆ ಭಕ್ತಿ ಎಂಬುದು ಮಾಡಬಾರದು, ಕಗ್ಗಸವಿದ್ದಂತೆ ಹೋಗುತ್ತಲ್ಲೂ ಬರುತ್ತಾರೆ. ಇವರು ದೇವಿಯ ದಯ ಹೊಂದಿದ್ದರೆ ಏನು ಆರಾಧಕರು ಶ್ರೋತೃ ಮನಿಷ್ಠ ಸದೃಶನಂತ ಅವಜೀಕರ ಮಹಾರಾಜರು ಸಾಕ್ಷಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇಂಥದ್ರಲ್ಲಿ ಇಂಥ ಮಡ್ಡಿ ಒಳಗೆ ಶಿಕ್ಷಣ ಸಂಸ್ಥೆಯನ್ನ ಆಧ್ಯಾತ್ಮಿಕವಾಗಿ ಇರೋದಿಲ್ಲ ಅಂತ ಒಂದು ಜಾಗೃತ ಸ್ಥಳವಾಗಿದ್ದು ಭಗವಂತನಾಗಿದೆ ಅಂತ ಹೇಳ್ತಾರೆ, ತಪ್ಪಾಗಲಿಕ್ಕಿಲ್ಲ. ಹೆಚ್ಚಿಗೆ ಮಾತನಾಡಿದೆ. 18ರಿಂದ 23 ತನಕ 5 ವರ್ಷ ಒಳಗ ಫ್ಲಡ್, ಕೋವಿಡ್, ಹಲವಾರು ಸಮಸ್ಯೆ ಒಳಗಪ್ಪ ಬಹುಶಃ ರಾತ್ರಿ ಒಂದು 8 ಸಲ ಊಟ ಮಾಡಿರ್ಬೇಕು ಒಬ್ಬ MLA ಆಗಿ. 10 ಆಧ್ಯಾತ್ಮಿಕವಾಗಿ
ನಮ್ಮ ಮಾನವ ಕುಲಕ್ಕೆ ಉದ್ಧಾರ ಮಾಡುವ ಸಲುವಾಗಿ ಏನೊಂದು ಅಧ್ಯಾತ್ಮದ ಚಿಂತನೆ ಮಾಡುವಂತ ಅನೇಕ ಧರ್ಮ ಪೂಜೆಗಳನ್ನು ಕರೆಸಿ ಏನೊಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ನವಜೀಕರ ಮಹಾರಾಜರ ಒಂದು ಕಾರ್ಯಕ್ರಮ ಬಹಳ ಮಹತ್ವದ್ದು. ಅದರ ನಮಸ್ಕಾರ ಮಾಡಿ ಎಲ್ಲ ಪರಮ ಪೂಜ್ಯರ ಅಡ್ಡಾವರಿಗೆ ನಮಸ್ಕರಿಸಿ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಾನು ತಮ್ಮ ಅನುಭವ ತಮ್ಮರಿದ್ದಾಗ ನಾನು ಮತ್ತು ಮಾಜಿ ಶಾಸಕರಾಗಿರುವಂಥ ಮಹೇಶ್ ಕುಂಟಳ್ಳಿ ಅವರು ಅನೇಕ ವಿಷಯಗಳನ್ನು ಬಹಳ ಮಹತ್ವದ ವಿಷಯಗಳನ್ನು ಹೇಳಿದರು. ಇಲ್ಲಿ ಸೇರಿರುವಂತಹ ಎಲ್ಲ ತಾಯಂದಿರ ಬಂಧುಗಳೇ ತಮಗೆಲ್ಲ ಶ್ರೀ ಪರಮಪೂಜ್ಯ ಗುರುಪಾದ ಸ್ವಾಮೀಜಿ ಗುರುದೇವ ಆಶ್ರಮ ಯಂಕಜ್ಜಿ, ಶ್ರೀ ಅಡವಯ್ಯ ಸ್ವಾಮೀಜಿ ಮೈಕೂರ, ಶ್ರೀ ಶಿವಲಿಂಗ ಶರಣರು ಮೈಕೂರ ಹಾಗೂ ಇನ್ನೂ ಅನೇಕ ಪರಮ ಪೂಜ್ಯ ಗುರುಗಳು ಹಾಗೂ ಈ ಒಂದು ಶುಭ ಸಂದರ್ಭದಲ್ಲಿ ಆಗಮಿಸಿದರು. ಮಾಜಿ ಶಾಸಕರು ಆದ ಸನ್ಮಾನ್ಯ ಶ್ರೀ ಮಹೇಶ ಕುಮಟಳ್ಳಿ ಅವರು ಸಹ ಈ ಶುಭ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ರು ಹಾಗೂ ಬೇರೆ ರಾಜ್ಯದಿಂದ ಬಂದಂತಹ ಭಕ್ತರು, ಸುತ್ತಮುತ್ತಲಿನ ಗ್ರಾಮದಿಂದ ಬಂದಂತಹ ಅನೇಕ ಭಕ್ತಾದಿಗಳು ಈ ಶುಭ ಸಮಾರಂಭದಲ್ಲಿ ಭಾಗಿಯಾಗಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.